Hello everyone. See, in our previous class we started the new chapter, that is the financial management chapter na start ಮಾಡಿದ್ವಿ, and also we discussed the meaning of financial management. So financial management na meaning na discuss ಮಾಡಿದ್ವಿ. Now we need to discuss about the importance of financial management. At the same time we have to discuss the objectives of the financial management. Okay, so before moving to the importance of the financial management, so let me recall the meaning of financial management. Okay, so financial management andre enu? So financial management which is concerned with a procurement of funds. Okay, procurement of funds and utilization of funds in the organization. So financial management andre, so ನನ್ನ ಆರ್ಗನೈಸೇಷನ್ಗೆ ರಿಕ್ವೈರ್ಡ್ ಫಂಡ್ ಏನಿದೆ ನಾವು, ಓಕೆ, ಸೊ ನನಗೆ ಎಷ್ಟು ರಿಕ್ವೈರ್ಡ್ ಫಂಡ್ ಬೇಕು, ಓಕೆ, ಸೊ ಅದನ್ನು ಎಲ್ಲಿಂದ ರೈಸ್ ಮಾಡಬೇಕು ಅಂತ ಅನಲೈಸ್ ಮಾಡೋದು, ಆ್ಯಂಡ್ ಆಲ್ಸೋ ಯುಟಿಲೈಸೇಷನ್ ಆಫ್ ಫಂಡ್. ಓಕೆ, ಸೊ ಆ ರೈಸ್ ಆಗಿರೋ ಫಂಡ್ನ ಎಷ್ಟು ಎಫೆಕ್ಟಿವ್ ಆಗಿ ಮತ್ತು ಎಫಿಷಿಯೆಂಟ್ ಆಗಿ ಯುಟಿಲೈಸ್ ಮಾಡೋದನ್ನ ನಾವೇನಂತ ಕರಿತೀವಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಆ್ಯಂಡ್ ಆಲ್ಸೋ ಇನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿ ಆರ್ ಗೋಯಿಂಗ್ ಟು ಟೇಕ್ ದ ಡಿಸಿಷನ್ಸ್. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ದ ಡಿಸಿಷನ್ಸ್ ದಟ್ ಹೌ ಮಚ್ ಅಮೌಂಟ್ ಶುಡ್ ಬಿ ರಿಕ್ವೈರ್ಡ್, ಎಷ್ಟು ಅಮೌಂಟ್ ನನಗೆ ಬೇಕು, ಯಾವ ಸೋರ್ಸಸ್ಸಿಂದ ನಾನು ರೈಸ್ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಸೊ ಆ ಅಮೌಂಟ್ನ ಎಷ್ಟು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಬೇಕು ಅಂತಂದು ವಿ ಆರ್ ಗೋಯಿಂಗ್ ಟು ಟೇಕ್ ದ ಡಿಸಿಷನ್ಸ್ ಇನ್ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಆಸ್ ಐ ಗಿವನ್ ದ ಎಕ್ಸಾಂಪಲ್ ಫಾರ್ ಯು. ಸೊ ಫಾರ್ ಎಕ್ಸಾಂಪಲ್ ಕರೆಂಟ್ ಅಸೆಟ್ಸ್ ಇತ್ತು. ಓಕೆ, ಸೊ ನನ್ನ ಆರ್ಗನೈಸೇಷನಲ್ಲಿ ಕರೆಂಟ್ ಅಸೆಟ್ಸ್ಗೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಓಕೆ, ಕರೆಂಟ್ ಅಸೆಟ್ಸ್ಗೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಅಥವಾ ಫಿಕ್ಸ್ಡ್ ಅಸೆಟ್ಸ್ ಇದ್ದರೆ ಫಾರ್ ಫಿಕ್ಸ್ಡ್ ಅಸೆಟ್ಸ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಓಕೆ, ಲೈಕ್ ವೈಸ್ ಇಫ್ ಇಟ್ ಈಸ್ ಅ ನ್ಯೂ ಪ್ರಾಜೆಕ್ಟ್, ಯಾವುದೋ ನ್ಯೂ ಪ್ರಾಜೆಕ್ಟ್ ಇದ್ದರೆ ಆ ನ್ಯೂ ಪ್ರಾಜೆಕ್ಟಿಗೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಡಿಸಿಷನ್ಸ್ ತಗೋತೀವಲ್ವಾ, ಸೊ ಅದನ್ನು ಏನಂತ ಕರಿತೀವಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಲೈಕ್ ವೈಸ್ ವಿ ಡಿಸ್ಕಸ್ಡ್ ಇನ್ ಅವರ್ ಪ್ರೀವಿಯಸ್ ಕ್ಲಾಸ್. So now we need to discuss about the importance of the financial management. So importance of the, what is the importance of the financial management? The first one importance is the size and composition of the fixed asset of the business. The size and the composition of fixed assets of the business. Okay, see ಇಲ್ಲಿ ಯಾವುದೇ ಒಂದು, ಇಫ್ ಯು ಆರ್ ಥಾಟ್ ಟು ಸ್ಟಾರ್ಟ್ ಅ ನ್ಯೂ ಬಿಸ್ನೆಸ್, ಸೊ ನೀವು ಥಿಂಕ್ ಮಾಡ್ತಿದ್ದೀರಾ ಅಥವಾ ಥಿಂಕ್ ಮಾಡಿದ್ದೀರಾ ನ್ಯೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದಾಗ ದೆನ್ ಯು ಹ್ಯಾವ್ ಟು ಇನ್ವೆಸ್ಟ್ ಆನ್ ದ ಫಿಕ್ಸ್ಡ್ ಅಸೆಟ್ಸ್. ಓಕೆ, ನೀವು ಅವಾಗ ಏನು ಮಾಡಬೇಕಾಗುತ್ತೆ, ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗೆ ಹೆಲ್ಪ್ ಮಾಡುತ್ತೆ ಅಂದರೆ, ಸೊ ಡಿಟರ್ಮೈಂಡಿಂಗ್ ಆರ್ ಫೈಂಡ್ ಔಟಿಂಗ್ ದ ಫಿಕ್ಸ್ಡ್ ಅಸೆಟ್. ಸೊ ಫಿಕ್ಸ್ಡ್ ಅಸೆಟ್ಸ್ಗೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಡಿಟರ್ಮೈನ್ ಮಾಡೋದಕ್ಕೆ ಅಥವಾ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ದ ಸೈಜ್ ಆ್ಯಂಡ್ ಕಂಪೋಸಿಷನ್ ಆಫ್ ಫಿಕ್ಸ್ಡ್ ಅಸೆಟ್ ಆಫ್ ದ ಬಿಸ್ನೆಸ್, ಇಟ್ ಈಸ್ ನಥಿಂಗ್ ಬಟ್, ಸೊ ನನ್ನ ಬಿಸ್ನೆಸ್ಸಲ್ಲಿ ಹೊಸ ಬಿಸ್ನೆಸ್ನ ಅಥವಾ ನ್ಯೂ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಬೇಕು ಅಂದಾಗ ದೆನ್ ಯು ಹ್ಯಾವ್ ಟು ಬಿ ಇನ್ವೆಸ್ಟ್ ಆನ್ ದ ಫಿಕ್ಸ್ಡ್ ಅಸೆಟ್ಸ್. ಸೊ ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಯಾವುದೇ ಬರುತ್ತೆ, ಮಷಿನರಿ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಯು ಹ್ಯಾವ್ ಟು ಇನ್ವೆಸ್ಟ್ ಆನ್ ದ್ಯಾಟ್. ಓಕೆ, ಸೊ ಇಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನಮ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂದಾಗ, ಸೊ ಫಿಕ್ಸ್ಡ್ ಅಸೆಟ್ಸಿಗೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಫಿಕ್ಸ್ಡ್ ಅಸೆಟ್ಸ್ಗೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತಂದು ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಲ್ ಗೋಯಿಂಗ್ ಟು ಹೆಲ್ಪ್ಸ್ ಅಸ್. ಸೊ ಇಟ್ ವಿಲ್ ಗೋಯಿಂಗ್ ಟು ಡಿಟರ್ಮೈನ್ ಆರ್ ಫೈಂಡ್ ಔಟ್ ದ ಇನ್ವೆಸ್ಟ್ಮೆಂಟ್ ಆನ್ ದ ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ಸ್ಗೆ ಎಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡಬೇಕು ಅಂತಂದು ದಿಸ್ ವಿಲ್ ಗೋಯಿಂಗ್ ಟು ಹೆಲ್ಪ್ಸ್ ಅಸ್. ದಿಸ್ ಇಸ್ ಅಬೌಟ್ ದ ಫಸ್ಟ್ ಇಂಪಾರ್ಟೆನ್ಸ್. ಆ್ಯಂಡ್ ಆಲ್ಸೋ ದ ಫಿಕ್ಸ್ಡ್ ಅಸೆಟ್, so this is depending upon the nature and size of the business. So investment on the fixed assets ಯಾವಾಗಲೂ ನೇಚರ್ ಆ್ಯಂಡ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಈಸ್ ಅ ಲಾರ್ಜ್ ಆರ್ಗನೈಸೇಷನ್ ಯು ಹ್ಯಾವ್ ಟು ಫಿಕ್ಸ್ ಆರ್ ಯು ಹ್ಯಾವ್ ಟು ಇನ್ವೆಸ್ಟ್ ಮೋರ್ ಆನ್ ದ ಫಿಕ್ಸ್ಡ್ ಅಸೆಟ್. ಸೊ ಲಾರ್ಜ್ ಬಿಸ್ನೆಸ್ಸಲ್ಲಿ ನೀವು ಬಿಸ್ನೆಸ್ ಓಪನ್ ಮಾಡ್ತಿದ್ದೀರಾ ಅಂದಾಗ ಫಿಕ್ಸ್ಡ್ ಅಸೆಟ್ ಮೇಲೆ ನೀವು ಜಾಸ್ತಿ ಅಮೌಂಟ್ನ ಸ್ಪೆಂಡ್ ಮಾಡಬೇಕು. ಅದೇ ಥರ
if you are small business anta idaga you have to be invest the less amount on the fixed assets. Okay, this is about the first one. And the next one is the quantum of current assets and its back up into cash, inventory and receivables. Okay, so here this is also one of the importance. How means, so illi ನಾವು if investing in the fixed assets as well as the current assets, fixed assets ಆಗಿರ್ಬೋದು, current assets ಆಗಿರ್ಬೋದು, if you are investing means they both are having an equal importance. So investing on the fixed asset and investment on the current assets, investing on the fixed assets as well as the investing on the current assets, so they both are the equal importance in the ಆರ್ಗನೈಸೇಷನ್. ಆರ್ಗನೈಸೇಷನಲ್ಲಿ ಇವೆರಡಕ್ಕೂ ಇಂಪಾರ್ಟೆನ್ಸ್ ಇದೆ. ಓಕೆ, ಸೊ ನೀವು ಫಿಕ್ಸ್ಡ್ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದಾಗ ಯು ಹ್ಯಾವ್ ಟು ಬಿ ಇನ್ವೆಸ್ಟ್ ಆನ್ ದ ಕರೆಂಟ್ ಅಸೆಟ್ಸ್. ಸೊ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದಾಗ ಯು ಹ್ಯಾವ್ ಟು ಇನ್ವೆಸ್ಟ್ ಆನ್ ದ ಕರೆಂಟ್ ಅಸೆಟ್ಸ್ ಬಿಕಾಸ್ ವಿ ವಾಂಟ್ ದ ಕರೆಂಟ್ ಅಸೆಟ್ಸ್ ಲೈಕ್ ಕ್ಯಾಶ್ ಆಗಿರ್ಬೋದು, ಡೆಟಾರ್ಸ್ ಆಗಿರ್ಬೋದು, ಇನ್ವೆಂಟರೀಸ್ ಆಗಿರ್ಬೋದು. ಸೊ ದೀಸ್ ಆರ್ ಆಲ್ ದ ಕರೆಂಟ್ ಅಸೆಟ್ಸ್. So we want this, these are all the current assets. So in order to manage the day-to-day affairs of the business. So business in a day-to-day affairs na manage ಮಾಡೋದಕ್ಕೆ we want the current assets. Okay, so that they both are having an equal importance. And also ನಾವು current assets ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತಂದು the financial management will going to helps us. Okay, this is about the second one. And the next one is the amount of long term and short term, the amount of long term and short term is used. Okay, so long term andre long term amount anta andaga, so borrowed fund which is having an exceeding 1 year, 1 year ginta ಜಾಸ್ತಿ ನಾವೇನಾದ್ರು ಅಮೌಂಟ್ ನ ತಗೊಂಡ್ರೆ ಅದನ್ನ ಏನಂತ ಕರಿತೀವಿ, ಲಾಂಗ್ ಟರ್ಮ್ ಫಂಡ್ಸ್ ಅಂತ ಕರಿತೀವಿ. ಓಕೆ, ಶಾರ್ಟ್ ಟರ್ಮ್ ಅಂತ ಕಂದಾಗ ಸೇ ಫಾರ್ ಶಾರ್ಟ್ ಟರ್ಮ್ ಅಂದಾಗ ಲೆಸ್ ದೆನ್ 1 year. ಸೊ ಲೆಸ್ ದೆನ್ 1 year ನಾವೇನಾದ್ರು ಬಾರೋಡ್ ಮಾಡಿಕೊಂಡ್ರೆ ಫಂಡ್ಸ್ನ ಅದನ್ನು ಏನಂತ ಕರಿತೀವಿ, ಶಾರ್ಟ್ ಟರ್ಮ್ ಫಂಡ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಫಾರ್ ಲಾಂಗ್ ಟರ್ಮ್ ಅಂತ ಅಂದಾಗ ಬ್ಯಾಂಕ್ ಲೋನ್ಸ್. ಓಕೆ, ಬ್ಯಾಂಕ್ ಲೋನ್ಸ್ ಆಗಿರ್ಬೋದು. ಸೊ ಇಟ್ ಈಸ್ ಫಾರ್ ಲಾಂಗರ್ ಟರ್ಮ್. ವೆನ್ ಇಟ್ ಕಮ್ಸ್ ಟು ದ ಶಾರ್ಟ್ ಟರ್ಮ್ ಅಂತ ಅಂದಾಗ ಶಾರ್ಟ್ ಟರ್ಮಿಗೆ ಎಕ್ಸಾಂಪಲ್ ಅಂದಾಗ ಟ್ರೆಜರಿ ಬಿಲ್. ಸೊ ಇಟ್ ಈಸ್ ಹ್ಯಾವಿಂಗ್ ಆನ್ ಲೆಸ್ಸರ್ 1 year or less than 1 year period. ಓಕೆ, ಸೊ ಇದನ್ನ ಏನಂತ ಕರಿತೀವಿ, ಲಾಂಗ್ ಟರ್ಮ್ ಆ್ಯಂಡ್ ಶಾರ್ಟ್ ಟರ್ಮ್ ಅಮೌಂಟ್ ಅಂತ ಕರಿತೀವಿ, ಆರ್ ಲಾಂಗ್ ಟರ್ಮ್ ಆ್ಯಂಡ್ ಶಾರ್ಟ್ ಟರ್ಮ್ ಫಂಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನಮ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂದಾಗ, ಸೊ ಲಾಂಗ್ ಟರ್ಮಲ್ಲಿ ಎಷ್ಟು ಅಮೌಂಟ್ನ ರೈಸ್ ಮಾಡಬೇಕು, ಶಾರ್ಟ್ ಟರ್ಮಲ್ಲಿ ಎಷ್ಟು ಅಮೌಂಟ್ನ ರೈಸ್ ಮಾಡಬೇಕು ಅಂತಂದು ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಲ್ ಗೋಯಿಂಗ್ ಟು ಹೆಲ್ಪ್ಸ್ ಅಸ್. ಓಕೆ, ಸೊ ಲಾಂಗ್ ಟರ್ಮ್ ಪ್ರಪೋರ್ಷನ್ ಎಷ್ಟಿರಬೇಕು, ಶಾರ್ಟ್ ಟರ್ಮ್ ಪ್ರಪೋರ್ಷನ್ ಎಷ್ಟಿರಬೇಕು, ಅಥವಾ ಲಾಂಗ್ ಟರ್ಮಲ್ಲಿ ಎಷ್ಟು ಅಮೌಂಟ್ನ ರೈಸ್ ಮಾಡಬೇಕು, ಸೊ ವೆದರ್ ಐ ವಿಲ್ ಗೋ ವಿತ್ ಅನ್ ಶಾರ್ಟ್ ಟರ್ಮ್ ಅಂತಂದು ಡಿಸೈಡ್ ಮಾಡೋದಕ್ಕೆ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಲ್ ಗೋಯಿಂಗ್ ಟು ಹೆಲ್ಪ್ಸ್ ಅಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಹಿಯರ್ ಲೆಟ್ ಮಿ ಬ್ರೀಫ್. ಫಸ್ಟ್ ಒನ್ ಈಸ್ ಆನ್ size and composition of the fixed assets of the business. ಸಿ ಯಾವುದೇ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದಾಗ ನಿಮಗೆ ಫಿಕ್ಸ್ಡ್ ಅಸೆಟ್ಸ್ ಅನ್ನೋದು ಬೇಕಾಗೇ ಆಗುತ್ತೆ. ಯು ಹ್ಯಾವ್ ಟು ಬಿ ಇನ್ವೆಸ್ಟ್ ಆನ್ ದ ಫಿಕ್ಸ್ಡ್ ಅಸೆಟ್ಸ್. ಸೊ ನೀವು ಇಲ್ಲಿ ನಮಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗೆ ಹೆಲ್ಪ್ ಮಾಡುತ್ತೆ ಅಂದಾಗ, ಸೊ ನೀವು ಫಿಕ್ಸ್ಡ್ ಅಸೆಟ್ಗೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತಂದು ಫೈಂಡ್ ಔಟ್ ಮಾಡೋದಕ್ಕೆ ದಿಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಲ್ ಗೋಯಿಂಗ್ ಟು ಹೆಲ್ಪ್ಸ್ ಅಸ್. Okay, this is the first one. And the next one is the quantum of current assets and its backup into the cash, inventory and receivables. So current assets ಮತ್ತು fixed assets, so they both are having an equal importance. ಎರಡಿಗೂ ಕೂಡ ಸೇಮ್ ಇಂಪಾರ್ಟೆನ್ಸ್ ಇದೆ. ಸೊ ನೀವು ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದಾಗ ಯು ಹ್ಯಾವ್ ಟು ಬಿ ಇನ್ವೆಸ್ಟ್ ಆನ್ ದ ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ಸ್ ಲೈಕ್ ಇನ್ವೆಂಟರಿ, ಡೆಟಾರ್ಸ್ ಆಗಿರ್ಬೋದು, ಕ್ಯಾಶ್ ಆಗಿರ್ಬೋದು, ರಿಸೀವಬಲ್ಸ್ ಆಗಿರ್ಬೋದು. ದೀಸ್ ಆರ್ ಆಲ್ ದ ಸಮ್ ಕರೆಂಟ್ ಅಸೆಟ್ಸ್. ಸೊ ಈ ಕರೆಂಟ್ ಅಸೆಟ್ಸ್ ನಮ್ಗೆ ಏನಕ್ಕೆ ಬೇಕು ಅಂದರೆ ಆರ್ಗನೈಸೇಷನಲ್ಲಿರೋ ಡೇ ಟು ಡೇ ಆಪರೇಷನ್ಸ್ ಅಥವಾ ಆರ್ಗನೈಸೇಷನ್ನ ಡೇ ಟು ಡೇ ಆ್ಯಕ್ಟಿವಿಟೀಸ್ನ ಮೇಂಟೈನ್ ಮಾಡೋದಕ್ಕೆ ವಿ ವಾಂಟ್ ದ ಕರೆಂಟ್ ಅಸೆಟ್ಸ್.
ಸೊ ನಾವು ಕರೆಂಟ್ ಅಸೆಟ್ಸ್ಗೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತಂದು ದಿಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಲ್ ಗೋಯಿಂಗ್ ಟು ಹೆಲ್ಪ್ಸ್ ಅಸ್. So this is another one thing, and the third importance is the amount of long term and short term used. Okay, so long term and short term andre borrowed amount exceeding 1 year, 1 year ginta ಜಾಸ್ತಿ ಇದ್ರೆ ಅದು ಲಾಂಗ್ ಟರ್ಮ್ ಫಂಡ್ಸ್. ಸೊ ಬಾರೋಡ್ ಫಂಡ್ ವಿಚ್ ಇಸ್ ಲೆಸ್ ದ್ಯಾನ್ 1 year, 1 year ಗಿಂತ ಕಡಿಮೆ ಇದ್ರೆ ಅದನ್ನ ಏನಂತ ಕರಿತೀವಿ, ಶಾರ್ಟ್ ಟರ್ಮ್ ಫಂಡ್ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗೆ ಹೆಲ್ಪ್ ಮಾಡುತ್ತೆ ಅಂದರೆ, ಸೊ ಬಾರೋಡ್ ಫಂಡಲ್ಲಿ ಎಷ್ಟು ಅಮೌಂಟ್ನ ರೈಸ್ ಮಾಡಬೇಕು, ಲಾಂಗ್ ಟರ್ಮ್ ಅಮೌಂಟಲ್ಲಿ ಅಥವಾ ಲಾಂಗ್ ಟರ್ಮ್ ಫಂಡ್ನ ಎಷ್ಟು ರೈಸ್ ಮಾಡಬೇಕು, ಅಥವಾ ಶಾರ್ಟ್ ಟರ್ಮ್ ಅಮೌಂಟ್ ಶಾರ್ಟ್ ಟರ್ಮ್ ಫಂಡ್ನ ರೈಸ್ ಮಾಡಬೇಕು ಅಂತಂದು ಸೊ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಇಂಪಾರ್ಟೆನ್ಸ್. ಓಕೆ, ಸೊ ದ ನೆಕ್ಸ್ಟ್ ಒನ್ ಈಸ್ ಅಬೌಟ್ ದ objectives of the financial management. So the very basic objectives of the financial management, that is, one is an profit maximization, another one is an wealth maximization. So wealth maximization as well as the profit maximization, they both are the basic objectives for the financial management. Financial management in a basic objective ಯಾವುದು, profit maximization and the wealth maximization. So when it comes to the profit maximization ಅಂತ ಬಂದಾಗ, ಸಿ ನೀವು ಯಾವುದೇ ಒಂದು ಇನ್ವೆಸ್ಟರ್ ಅಥವಾ ಯಾವುದೇ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದಾಗ, ಸೊ ಫ್ರೀ ಆಫ್ ಕಾಸ್ಟಲ್ಲಿ ಇನ್ವೆಸ್ಟ್ ಮಾಡ್ತಿರಲ್ಲ, ಸೊ ಯು ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫ್ರಮ್ ದ್ಯಾಟ್ ಅಲ್ವಾ. ಸೊ ನೀವೇನು ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಇನ್ ರಿಟರ್ನ್ ಅಲ್ವಾ. ಸೇ ಫಾರ್ ಎಕ್ಸಾಂಪಲ್ ಫಿಕ್ಸ್ಡ್ ಡೆಪಾಸಿಟ್, ಬ್ಯಾಂಕಲ್ಲಿ ನೀವೇನಾದ್ರು ಡೆಪಾಸಿಟ್ ಮಾಡ್ತಿದ್ದೀರಾ ಅಂತ ಅಂದಾಗ, ಸೊ ಫಾರ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟಿಂಗ್ ದ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಇಂಟ್ರೆಸ್ಟ್. ಇಂಟ್ರೆಸ್ಟಲ್ಲಿ ನೀವೇನು ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟಿಂಗ್ ದ ರಿಟರ್ನ್ಸ್. ಓಕೆ, ಅಟ್ ದ ಸೇಮ್ ಟೈಮ್ ಶೇರ್ಸ್ನ ಇಶ್ಯೂ ಮಾಡಿ ನೀವೇನಾದರೂ ಫಂಡ್ಸ್ನ ರೈಸ್ ಮಾಡ್ತಿದ್ದೀರಾ ಅಥವಾ ಶೇರ್ಸಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದಾಗ, ಯು ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟಿಂಗ್ ದ ಡಿವಿಡೆಂಡ್ ಫ್ರಮ್ ದ್ಯಾಟ್ ಅಲ್ವಾ. ಸೊ ಯಾವುದೇ ಎಲ್ಲ ಪರ್ಸನು ಅಥವಾ ಯಾವುದೇ ಆರ್ಗನೈಸೇಷನ್ ಆಗಲಿ, ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೀನೋ ಅದಕ್ಕಿಂತ ಜಾಸ್ತಿ ಅಮೌಂಟ್ನ ನನಗೆ ರಿಟರ್ನ್ ಬರಬೇಕು ಇನ್ ದ ಫಾರ್ಮ್ ಆಫ್ ಪ್ರಾಫಿಟ್. ಸೊ ಪ್ರಾಫಿಟ್ನ ನಾವೇನಂತ ಕರಿತೀವಿ, ಸೊ ದಟ್ ಈಸ್ ಕಾಲ್ಡ್ ಇಟ್ ಆಸ್ ಅನ್ ರಿಟರ್ನ್. ಓಕೆ, ಸೊ ವಿ ವಾಂಟ್ ದಿಸ್ ಪ್ರಾಫಿಟ್. ನಮಗೆ ಪ್ರಾಫಿಟ್ ಅಥವಾ ಬಿಸ್ನೆಸ್ಗೆ ಪ್ರಾಫಿಟ್ ಯಾಕೆ ಬೇಕು ಅಂದರೆ, ಸೊ ಇನ್ ಆರ್ಡರ್ ಟು ಮೇಂಟೈನ್ ದ ಡೇ ಟು ಡೇ ಅಫೇರ್ಸ್ ಆರ್ ಇನ್ ಆರ್ಡರ್ ಟು ಮೇಂಟೈನ್ ದ ಡೇ ಟು ಡೇ ಎಕ್ಸ್ಪೆನ್ಸಸ್ ಏನೇನಿದೆ, ಅಥವಾ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ಫಾರ್ ಆಲ್ ದೀಸ್ ಥಿಂಗ್ಸ್ ವಿ ವಾಂಟ್ ದ ಪ್ರಾಫಿಟ್ ಅಥವಾ ನಮಗೆ ರಿಟರ್ನ್ ಅನ್ನೋದು ಬೇಕು. ಓಕೆ, ಸೊ ರಿಟರ್ನ್, ಸೊ ಪ್ರಾಫಿಟ್ ಯಾವಾಗ ಮ್ಯಾಕ್ಸಿಮೈಸ್ ಆಗುತ್ತೆ ಅಂತ ಅಂದಾಗ, ಸೊ ನಮ್ಮಲ್ಲಿರೋ ರಿಸೋರ್ಸಸ್ನ ನಾವು ಎಫೆಕ್ಟಿವ್ ಆಗಿ ಮತ್ತು ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡ್ಕೋತಿದ್ದೀವಿ ಅಂದಾಗ, ದೆನ್ ವಿ ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಫಿಟ್ ಫ್ರಮ್ ದಟ್. ಓಕೆ, ಸೊ ನಮ್ಮಲ್ಲಿರೋ ರಿಸೋರ್ಸಸ್ನ ನಾವು ಎಫೆಕ್ಟಿವ್ ಆಗಿ ಮತ್ತು ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ವಿ ವಿಲ್ ಗೋಯಿಂಗ್ ಟು ಅಚೀವ್ ದ profit or we will going to get the profit. Okay, so this is about the profit maximization. Okay, so in simple profit maximization, so namige nav ene invest madidru namige we want expect the return in the form of profit na nav expect ಮಾಡ್ತೀವಿ ಅಲ್ವಾ. ಸೊ ಈ ಪ್ರಾಫಿಟ್ ನಮ್ಗೆ ಏನಕ್ಕೆ ಬೇಕು, ಬಿಸ್ನೆಸ್ಸಿಗೆ ಏನಕ್ಕೆ ಬೇಕು ಅಂದಾಗ, ಸೊ ಇನ್ ಆರ್ಡರ್ ಟು ಮೇಂಟೈನ್ ದ ಡೇ ಟು ಡೇ ಆಪರೇಷನ್ಸ್, ಆರ್ಗನೈಸೇಷನಲ್ಲಿರೋ ಡೇ ಟು ಡೇ ಬಿಸ್ನೆಸ್ನ ಮೇಂಟೈನ್ ಮಾಡೋದಕ್ಕೆ ವಿ ವಾಂಟ್ ದ ಪ್ರಾಫಿಟ್. ಸೊ ನಮಗೆ ಪ್ರಾಫಿಟ್ ಬೇಕಾಗುತ್ತೆ. ಸೊ ಈ ಪ್ರಾಫಿಟ್ಟು ನಮ್ಗೆ ಹೇಗೆ ಸಿಗುತ್ತೆ ಅಂತ ಅಂದಾಗ, ನಾವು ನಮ್ಮಲ್ಲಿರೋ ರಿಸೋರ್ಸಸ್ನ ನಾವು ಎಫೆಕ್ಟಿವ್ ಆಗಿ ಮತ್ತು ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡಿಕೊಂಡ್ರೆ, ಇಫ್ ವಿ ಯುಟಿಲೈಸ್ ಅವರ್ ರಿಸೋರ್ಸಸ್ effectively and efficiently, then definitely we are going to get the profit. Okay, so this is about the one of the objectives of the financial management. And the next one is about the wealth maximization. Okay, so wealth maximization, it is also very basic objective of the financial management. So wealth maximization andrenu, so wealth maximization, it is nothing but
increasing the value of shares in the share market. ಸೊ ಶೇರ್ ಮಾರ್ಕೆಟಲ್ಲಿ ನನ್ನ ಕಂಪನಿ ಶೇರ್ಸ್ ಏನೆಲ್ಲ ಇದಾವೋ ಆ ಶೇರ್ಸಿನ ವ್ಯಾಲ್ಯೂ ಜಾಸ್ತಿ ಆಗಬೇಕು. ಸೊ ಅದನ್ನು ಏನಂತ ಕರಿತೀವಿ, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಕರಿತೀವಿ. ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಯಾವಾಗ ಆಗುತ್ತೆ ಅಂದರೆ ಬೈ ಟೇಕಿಂಗ್ 3 ಇಂಪಾರ್ಟೆಂಟ್ ಡಿಸಿಷನ್ಸ್. ಸೊ ಬೈ ಟೇಕಿಂಗ್ ದ 3 important decisions we can achieve the wealth maximization. So what are all those decisions? One is an investment decision ಆಗಿರ್ಬೋದು. ಸೊ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಬಗ್ಗೆ ಅನಲೈಸ್ ಮಾಡಬೇಕು ಆ್ಯಂಡ್ ಐ ಹ್ಯಾವ್ ಟು ಬಿ ಅನಲೈಸ್ಡ್ ಆನ್ ದ ನೆಕ್ಸ್ಟ್ ಫೈನಾನ್ಸಿಂಗ್ ಡಿಸಿಷನ್ ಅಟ್ ದ ಸೇಮ್ ಟೈಮ್ ಬೈ ಅನಲೈಸಿಂಗ್ ದ ಡಿವಿಡೆಂಡ್ ಡಿಸಿಷನ್. ಸೊ ಈ 3 ಸಿಚುಯೇಷನ್ ಅಥವಾ ಈ 3 ಡಿಸಿಷನ್ನ ಅನಲೈಸ್ ಮಾಡಿದ್ರೆ ಐ ಕ್ಯಾನ್ ಈಸಿಲಿ ಮ್ಯಾಕ್ಸಿಮೈಸ್ ಮೈ ವೆಲ್ತ್. ಓಕೆ, ಸೊ ಇನ್ ಸಿಂಪಲ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ increasing the value of shares. Increasing the value of shares, that is called it as an wealth maximization. Increasing the value of shares, that is called it as an wealth maximization. So wealth maximization na hege achieve ಮಾಡಬಹುದು ಅಂದ್ರೆ by taking 3 important decision. One is an dividend decision, so one is an investment decision, financing decision and dividend decision. By these 3 aspects I can easily achieve the wealth maximization. So this is all about the objectives of the financial management. Okay, so let me brief. So for profit objectives of the financial management andaga 2 objective. One is an profit maximization and wealth maximization. So profit maximization anta andaga ಸೊ ನನ್ನ ಬಿಸ್ನೆಸ್ಸಿನ ಡೇ ಟು ಡೇ ಆಪರೇಷನ್ಸ್ ಅಥವಾ ಡೇ ಟು ಡೇ ಆ್ಯಕ್ಟಿವಿಟೀಸ್ನ ಮೇಂಟೈನ್ ಮಾಡೋದಕ್ಕೆ ಐ ವಾಂಟ್ ಸಮ್ ಪ್ರಾಫಿಟ್ಸ್, ಐ ವಾಂಟ್ ಪ್ರಾಫಿಟ್. ಓಕೆ, ಸೊ ಪ್ರಾಫಿಟ್ ಹೇಗೆ ಮ್ಯಾಕ್ಸಿಮೈಸ್ ಮಾಡ್ಬೋದು ಅಥವಾ ಪ್ರಾಫಿಟ್ನ ಹೇಗೆ ಜಾಸ್ತಿ ಮಾಡ್ಬೋದು ಅಂದರೆ ಸೊ ನನ್ನ ಆರ್ಗನೈಸೇಷನಲ್ಲಿರೋ ರಿಸೋರ್ಸಸ್ನ ಎಫೆಕ್ಟಿವ್ ಆಗಿ ಮತ್ತು ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ದೆನ್ ಐ ಕ್ಯಾನ್ ಈಸಿಲಿ ಅಚೀವ್ ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. Okay, clear? And next one is about wealth maximization. So wealth maximization, it is nothing but increasing the value of shares. Value of shares na increase ಮಾಡೋದನ್ನ ನಾವೇನಂತ ಕರಿತೀವಿ, wealth maximization ಅಂತ ಕರಿತೀವಿ. So wealth maximization ನ ಹೇಗೆ ಅಚೀವ್ ಮಾಡ್ಬೋದು ಅಂದರೆ by taking the 3 important decisions like investment decision, financing decision and dividend decision. So by taking these 3 decisions we can easily achieve the wealth maximization. So this is all about the importance of financial management and objectives of the financial management. Okay, so now we need to discuss about the financial decisions. So financial decisions ಯಾವ್ಯಾವಿದೆ ಅದನ್ನ ಡಿಸ್ಕಸ್ ಮಾಡಬೇಕು ಆ್ಯಂಡ್ ಆಲ್ಸೋ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ದ ಫೈನಾನ್ಷಿಯಲ್ ಡಿಸಿಷನ್ಸ್ ಅದನ್ನು ಕೂಡ ವಿ ಹ್ಯಾವ್ ಟು ಡಿಸ್ಕಸ್. So financial decision, the next topic is about the financial decision. So financial decision ಅಂತಂದಾಗ whatever the decision taken by the manager which is relating to the business finance. Okay, business finance ಗೆ ರಿಲೇಟೆಡ್ ಆಗಿ ಮ್ಯಾನೇಜರ್ ಏನೇ ಡಿಸಿಷನ್ಸ್ ನ ತಗೋತಿದ್ದಾರೆ ಅಂತಂದಾಗ ಆ ಡಿಸಿಷನ್ಸ್ ನ ನಾವೇನಂತ ಕರಿತೀವಿ, ಫೈನಾನ್ಷಿಯಲ್ ಡಿಸಿಷನ್ಸ್ ಅಂತ ಕರಿತೀವಿ.